ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ವಾರದ ರೀಡಿಂಗ್. ಈ ವಾರದಲ್ಲಿ ನಿಮ್ಮ ಪ್ರಸ್ತುತ ಭಾವನೆಗಳು ಹೇಗಿರುತ್ತೆ, ಆರ್ಥಿಕ ವ್ಯವಸ್ಥೆ ಹೇಗಿರುತ್ತೆ, ನಿಮ್ಮ ಮನಸ್ಥಿತಿ ಹೇಗಿದೆ ಮತ್ತು ನಿಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ರೀಡಿಂಗ್ ಮಾಡ್ತಾ ಇದ್ದೀನಿ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ? ಇವತ್ತಿನ ರೀಡಿಂಗ್ ನೋಡೋಣ. ಓಕೆ. ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಇವತ್ತಿನ ಮೊದಲ ಎನರ್ಜಿ ಹೇಗಿದೆ? ಓಕೆನಾ? ಈಗ ಪ್ರಸ್ತುತ ನಿಮ್ಮ ಮನಸ್ಥಿತಿ ಹೇಗಿದೆ? ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಓಕೆನಾ? ನೀವು ಯಾವ ವಾರದಿಂದ ಯಾವ ವಾರದವರೆಗೂ ನೋಡ್ತೀರಾ, ಇದು ನಿಮಗೆ ರೆಸನೇಟ್ ಆಗುತ್ತೆ. ಓಕೆನಾ? ಇಲ್ಲಿ ನಿಮ್ಮ ಮನಸ್ಸು ಹೇಗಿದೆಯಪ್ಪ ಅಂತ ಹೇಳಿದರೆ, ತುಂಬ ಉತ್ಸಾಹದಿಂದ, ಒಂದು ದೃಢ ಸಂಕಲ್ಪದಿಂದ ಮುನ್ನಡೀತಾ ಇದ್ದೀರಾ. ಓಕೆ. ನಿಮ್ಮ ಮನಸ್ಸು ಹೇಗಾಗಿದೆ ಅಂತ ನೀವು ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನು ಒಂದು ಜಾಗೃತ ಸ್ಥಿತಿಗೆ ತಂದಿದ್ದೀರಾ. ನೀವು ಸಂಪೂರ್ಣವಾಗಿ ಒಂದು ದೈವ ಶಕ್ತಿನ ನಂಬಿರಬಹುದು, ಅಥವಾ ನಿಮ್ಮ ಕೆಲಸದಲ್ಲಿ ನೀವು ಒಂದು ದೃಢವಾಗಿ ನಿಮ್ಮ ಆತ್ಮಸ್ಥೈರ್ಯನ ಹೆಚ್ಚಿಗೆ ಮಾಡ್ಕೊಂಡಿದ್ದೀರಾ ಅಂತಲೂ ಸಹಿತ ಹೇಳ್ತಾ ಇದೆ. ಅಂದರೆ ಇಲ್ಲಿ ಹೆಚ್ಚು ನೀವು ಗುರಿಗಳ ಕಡೆ ಗಮನ ಕೊಡುವಂಥದ್ದು, ಮತ್ತು ನೀವು ಇಡುವ ಹೆಜ್ಜೆಗಳು ಯಶಸ್ವಿ ತರಲಿದೆ. ಏಕೆಂದರೆ ನಿಮ್ಮ ಮನಸ್ಸು ಸಹಿತ ಅಷ್ಟೇ ದೃಢವಾಗಿದೆ. ಓಕೆನಾ? ನೀವು ಅಷ್ಟೇ ದೃಢವಾಗಿರೋದ್ರಿಂದ, ನಿಮ್ಮ ಮನಸ್ಸು ದೃಢವಾಗಿರೋದ್ರಿಂದ ನೀವು ಮಾಡ್ತಾ ಇರುವಂಥ ಪ್ರತಿಯೊಂದು ಕೆಲಸದಲ್ಲಿಯೂ ಸಹಿತ ಅಲ್ಲಿ ಒಂದು ಯಶಸ್ಸನ್ನು ನೋಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಎನರ್ಜಿ ತೋರಿಸ್ತಾ ಇದೆ. ಮನಸ್ಸಿನಲ್ಲಿ ಯಾವುದೇ ಗೊಂದಲಗಳಿರ್ಬೋದು. ಓಕೆನಾ? ನಿಮ್ಮ ಮನಸ್ಸಲ್ಲಿ ಇದೆ ಗೊಂದಲಗಳು, ಸಾಕಷ್ಟು ಗೊಂದಲಗಳನ್ನು ಇಟ್ಕೊಂಡಿದ್ದೀರಾ, ಆಲೋಚನೆಗಳನ್ನು ಇಟ್ಕೊಂಡಿದ್ದೀರಾ. ಏನೋ ಒಂದು ಆಪರ್ಚುನಿಟಿ ಬರುತ್ತೆ, ಬರದೇ ಹೋಗುತ್ತೆ, ಏನಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಫೈನಾನ್ಷಿಯಲ್ ವಿಚಾರದಲ್ಲೂ ಅಷ್ಟೇ, ನನಗೆ ಈ ಕೆಲಸ ಆಗಬೇಕಿತ್ತು, ಯಾಕೆ ಆಗ್ತಾಯಿಲ್ಲ, ಹಣವು ನನಗೆ ಬರಬೇಕಾಗಿತ್ತು, ಯಾಕೆ ಬರ್ತಾಯಿಲ್ಲ, ಈ ರೀತಿಯಾದಂತಹ ಗೊಂದಲಗಳು. ಮತ್ತು ರಿಲೇಷನ್ಶಿಪ್ಪಲ್ಲಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಮಾತುಕತೆ ಬರ್ತಾ ಇರ್ಬೋದು, ಗೊಂದಲಗಳಿರ್ಬೋದು, ಕಿರಿಕಿರಿ ಮಾಡ್ತಾ ಇರ್ಬೋದು, ಆದರೆ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರ್ಬೋದು. ಓಕೆನಾ? ಈ ಥರ ಗೊಂದಲಗಳನ್ನು ಇಟ್ಕೊಂಡಿದ್ದೀರ. ಇಲ್ಲಿ ನಿಮ್ಮ ಆತ್ಮವಿಶ್ವಾಸದ ಮೂಲಕ ಅವುಗಳನ್ನು ಸಹಿತ ನಿಯಂತ್ರಣ ನೀವು ಮಾಡ್ಬೋದು. ಈ ಎನರ್ಜಿಲಿ ಏನು ತೋರಿಸ್ತಾ ಇದೆಪ್ಪ ಅಂತ ಹೇಳಿದರೆ, ನೀವು ಎಲ್ಲವನ್ನು ನಿಮ್ಮ ಆತ್ಮವಿಶ್ವಾಸವನ್ನು ನಿಯಂತ್ರಣವನ್ನು ಮಾಡಿಕೊಂಡ್ರೆ, ನಿಮ್ಮಲ್ಲಿರುವಂಥ ಎಷ್ಟೋ ಆಲೋಚನೆಗಳನ್ನು, ಗೊಂದಲಗಳನ್ನು ನಿಯಂತ್ರಣ ಮಾಡೋದ್ರಿಂದ ಇದನ್ನೆಲ್ಲನೂ ಸಹಿತ ನೀವು ಗೆಲ್ಲಬಹುದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಹಳೆಯದನ್ನು ಬದಿಗೊತ್ತಿ. ಓಕೆನಾ? ಹಳೆಯದನ್ನು ಬದಿಗೊತ್ತಿ ಹೊಸದರ ಕಡೆ ಗಮನ ಕೊಡಿ, ಹೊಸ ದಾರಿ ಕಡೆ ಗಮನ ಕೊಡಿ. ಹೊಸ ದಾರಿ ಸಾಗಲಿಕ್ಕೆ ನಿಮಗೆ ಒಂದು ದಾರಿಯನ್ನು, ಅತ್ಯುತ್ತಮ ಸಮಯ ಅಂತ ಹೇಳ್ಬೋದು. ಈ ಕ್ಷಣ ಹೇಗಿದೆಯಪ್ಪ ಅಂದರೆ, ನಿಮಗೆ ಒಂದು ಹೊಸ ದಾರಿಯನ್ನು ಹುಡ್ಕೊಳ್ಳೋದಕ್ಕೆ ಒಂದು ಅತ್ಯುತ್ತಮ ದಾರಿ ಅಂತಲೇ ಸಹಿತ ಇಲ್ಲಿ ಹೇಳ್ಬೋದು. ಓಕೆನಾ? ಈ ರೀತಿಯಾದಂತಹ ಎನರ್ಜಿ ನಿಮ್ಮಲ್ಲಿ ಕಾಣ್ತಾ ಇದೆ. ಓಕೆ. ಟ್ಯಾರೋದಲ್ಲಿ ನೋಡೋಣ ಯಾವ ವಿಚಾರ ಬಗ್ಗೆ ನಿಮಗೆ ವಿಶೇಷವಾಗಿ ಗೈಡೆನ್ಸ್ ಕೊಡ್ತಾ ಹೋಗ್ತಾರೆ ಅಂತ. ಓಕೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಮಿಸ್ಟರ್ಸ್. ವಾವ್, ಅಪ್ರೈಟಲ್ಲೇ ಬಂದಿದೆ, ಬಟ್ ಮೇಲೆ ಬಿದ್ದಿದೆ. ಓಕೆ. ದ ಸನ್ ಕಾರ್ಡ್ ನಿಮಗೆ ತುಂಬಾ ಅಪರ್ಚುನಿಟಿಗಳನ್ನು ತಂದು ಕೊಡ್ತಾ ಇದೆ ಅನಿಸುತ್ತೆ. ನಿಮ್ಮಲ್ಲಿರುವಂಥ ಎಷ್ಟೋ ವಿಚಾರದಲ್ಲಿ ಕ್ರಿಯೇಟಿವಿಟಿಗಳನ್ನು ತಂದು ಕೊಡ್ತಾ ಇದೆ. ವಂಡರ್ಫುಲ್. ತುಂಬ ಬೇಗ ನಿಮಗೆ ವಿಷಯಗಳನ್ನು ಟ್ಯಾರೋ ನಿಮಗೆ ಕೊಡ್ತಾ ಇದೆ. ಓಕೆನಾ? ನೀವು ನಾನು ಮೊದಲೇ ಹೇಳಿದಂಗೆ ಯಾವ ವಿಚಾರದಲ್ಲಿಯೂ ಸಹಿತ ನೀವು ಸಕ್ಸಸ್ಸನ್ನು ಪಡೆಯೋದಕ್ಕೆ ಹೋಗ್ತಾ ಇದ್ದೀರಾ. ಎಲ್ಲನೂ ಹಳೆಯದನ್ನು ಬದಿಗಿಟ್ಟಿದ್ದೀರಾ ಅನ್ನೋದನ್ನು ಸಹಿತ ಹೇಳ್ತಾ ಇದೆ. ವಂಡರ್ಫುಲ್. ಸಾಲ್ಸ್, ಗುಡ್ ಕಾರ್ಡ್ಸ್. ಓಕೆನಾ? ಇಲ್ಲಿ ಮೊದಲನೇದಾಗಿ ದ ಸನ್ ಕಾರ್ಡ್ ಬಂದಿದೆ, ಎರಡನೇದಾಗಿ ಕಿಂಗ್ ಆಫ್ ಪೆಂಟಿಕಲ್ ಬಂದಿದೆ, ಮೂರನೇದು ಟೆಂಪ್ರೆನ್ಸ್ ಬಂದಿದೆ, ಇಲ್ಲಿ 7 ಆಫ್ ಪೆಂಟಿಕಲ್ ಬಂದಿದೆ. ಓಕೆ. ಇಲ್ಲಿ 2 ಆಫ್ ವಾಂಡ್ಸ್ ಬಂದಿದೆ, ಮತ್ತು ಏಸ್ ಆಫ್ ಸಾಂಡ್ಸ್ ಬಂದಿದೆ. ಓಕೆನಾ? ಈ ವಾರದಲ್ಲಿ ನಿಮಗೆ ಯಾವೆಲ್ಲ ಆಪರ್ಚುನಿಟಿಗಳು ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ಮೇಜರಾಗಿ ನೀವು ಯಾವುದೋ ವಿಚಾರಕ್ಕೆ, ಓಕೆನಾ, ನೀವು ಸಕ್ಸಸ್ಸನ್ನು ಪಡೆಯೋದಕ್ಕೆ ನೀವು ಅರ್ಹರಾಗಿದ್ದೀರಾ. ಬಟ್ ಅಲ್ಲಿ ನಿಮಗೆ ಅಡೆತಡೆಗಳನ್ನು ನೋಡಿದ್ರಿ, ಬಟ್ ಇಲ್ಲಿ ಯಾವುದೇ ಕಾರ್ಡು ಸಹಿತ ನಿಮಗೆ ನೆಗೆಟಿವ್ ಆಗಿ ಬಂದಿಲ್ಲ. ಬಟ್ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಓಕೆನಾ? ಆ ಎಚ್ಚರಿಕೆ ಏನಪ್ಪ ಅಂತ ಹೇಳಿದರೆ, ನೀವು ಹೋಗ್ತಾ ಇರುವಂಥ ದಾರಿಯಲ್ಲಿ ಎಷ್ಟೇ ಆತುರಗಳು ಇರ್ಬೋದು,
ಆ ಆತುರಗಳನ್ನು ನೀವು ಬದಿಗೊತ್ತಿ ನಿಮ್ಮಲ್ಲಿರುವಂತಹ ಎಷ್ಟೋ ವಿಚಾರದಲ್ಲಿ ನೀವು ಆ ದಾರಿನ ಕಂಡ್ಕೋಬೋದು. ಓಕೆನಾ. ಇಲ್ಲಿ ಸನ್ ಕಾರ್ಡ್ ಬಂದಿದೆ. ಸನ್ ಕಾರ್ಡ್ ಅಂತ ಹೇಳಿದರೆ ನಿಮಗೆ ಇದು ಒಂದು ಅತ್ಯುತ್ತಮ ಕಾರ್ಡ್ ಅಂತಲೇ ಹೇಳ್ಬೋದು. ಓಕೆನಾ. ಇದು ನಿಮ್ಮನ್ನು ಯಾವ ರೀತಿ ನಿಮ್ಮ ಲೈಫಿಗೆ ತಂದು ಕೊಡ್ತಾ ಇದೆಯಪ್ಪ ಅಂತ ಹೇಳಿದರೆ, ಒಂದು ಅಪರ್ಚುನಿಟಿಗಳು, ನಿಮ್ಮ ಜೀವನದಲ್ಲಿ ಬೆಳಕು, ಹಳೆಯದನ್ನು ಮುಕ್ತಾಯ ಮಾಡಿ ಹೊಸ ಕೆಲಸದ ವಿಚಾರವಾಗಿ, ಹೊಸ ಜಾಬ್ ವಿಚಾರವಾಗಿ, ಕೆರಿಯರ್ ವಿಚಾರವಾಗಿ, ನಿಮ್ಮ ಹೊಸ ರಿಲೇಷನ್ಶಿಪ್ ವಿಚಾರವಾಗಿ, ನಿಮ್ಮ ಫೈನಾನ್ಷಿಯಲ್ ನೀವು ಸಕ್ಸಸ್ಸನ್ನು ಪಡೆಯೋದಕ್ಕೆ ನೀವು ಯಾವ ದಾರಿಲಿ ಇದ್ದೀರಾ. ಓಕೆನಾ. ನೀವು ಯಾವ ದಾರಿಲಿದ್ದೀರಾ ಅದು ನಿಮಗೆ ಎಷ್ಟು ಒಂದು ಯಾವ ರೀತಿ ಅಂತ ಹೇಳಿದರೆ ಅತ್ಯಂತವಾದಂತಹ ಸಕಾರಾತ್ಮಕತೆಯನ್ನು ತಂದುಕೊಡ್ತಾ ಇರೋದಂತೆ ಪಾಸಿಟಿವ್ ಆಗಿರುವಂಥದ್ದು, ಒಂದು ಸಂತೋಷ ಆಗಿರ್ಬೋದು, ಯಶಸ್ಸಾಗಿರ್ಬೋದು, ಒಂದು ಸ್ಪಷ್ಟತೆಯನ್ನಾಗಿರ್ಬೋದು, ಒಂದು ಗುರಿ ತಲುಪೋದಕ್ಕಾಗಿರ್ಬೋದು, ನಿಮ್ಮಲ್ಲಿರುವಂಥ ಎಲ್ಲ ಸಕಾರಾತ್ಮಕವಾದಂತಹ ಕೆಲಸಗಳಿಗೆ ಇದು ಒಂದು ಅತ್ಯುತ್ತಮ ಕಾರ್ಡ್ ಅಂತಲೇ ಹೇಳ್ಬೋದು. ಇಲ್ಲಿ ಇನ್ನೂ ಯಾವ ರೀತಿ ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮಗೆ ನಿಮ್ಮದೇ ಆದಂತಹ ಆತ್ಮವಿಶ್ವಾಸವನ್ನು ಸಹಿತ ಕೊಡ್ತಾ ಇದೆ. ಒಂದು ಆತ್ಮವಿಶ್ವಾಸವನ್ನು ಇಲ್ಲಿ ಆಕರ್ಷಣೆ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಯಾವ ರೀತಿ ಒಂದು ಮ್ಯಾಜಿಕಲ್ ಆಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಸಹಿತ ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಇನ್ನು ಪೆಂಟಿಕಲ್ ಕಾರ್ಡ್ ಅಂದರೆ ಕಿಂಗ್ ಆಫ್ ಪೆಂಟಿಕಲ್ ಏನು ತೋರಿಸುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಆರ್ಥಿಕ ಜೀವನವನ್ನು ತೋರಿಸುತ್ತೆ. ಓಕೆನಾ. ಇದು ಯಾವ ರೀತಿ ಅಂತ ಹೇಳಿದರೆ, ಮೇಜರಾಗಿ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ಸನ್ನು ನೋಡ್ತಿದ್ದೀರಾ. ಇಲ್ಲಿ ತಾಯಿ ಆಗಬೇಕು ಅನ್ನೋರು ಏನಾದ್ರು ಪ್ಲ್ಯಾನ್ ಮಾಡಿದರೆ ಇಲ್ಲಿ ತಾಯ್ತನನ ನೋಡ್ತಾ ಇದ್ದೀರಾ. ಇಲ್ಲಿ ತಂದೆ ತಾಯಿ ಅಂದರೆ ಇಬ್ಬರ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಏನೋ ಜಗಳ, ಮನೇಲಿ ಕಿರಿಕಿರಿ ಈ ರೀತಿ ಮಾಡ್ಕೊಂಡಿದ್ರೆ ಅಂದರೆ ಅದು ಸಹಿತ ಸರಿ ಹೋಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಗುರಿ ಅನ್ನೋದು ಇಟ್ಕೊಂಡಿದ್ರೆ ಆ ಗುರಿ ತುಂಬ ಕಷ್ಟದಿಂದನೇ ಅದನ್ನು ಮೇಲೆ ಬಂದಿದ್ದೀರಾ. ಓಕೆನಾ. ಈ ವಾರದಲ್ಲಿ ನಿಮಗೆ ಆ ಸಕ್ಸಸ್ಸನ್ನು ನೀವು ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ಆ ಪ್ರಯತ್ನ ಈಗ ಒಂದು ನಿಮಗೆ ಫಲವನ್ನು ಕೊಡುವಂಥದ್ದಾಗಿದೆ. ಇಲ್ಲಿ ಆರ್ಥಿಕವಾಗಿ ಹೇಳಬೇಕಪ್ಪ ಅಂತ ಹೇಳಿದರೆ, ನಿಮ್ಮ ಆರ್ಥಿಕ ಕೆಲಸದ ವಿಷಯದಲ್ಲಿ ನೀವು ತುಂಬಾ ಜವಾಬ್ದಾರಿಯುತವಾಗಿದ್ರಿ. ಓಕೆನಾ. ಅಲ್ಲಿ ತಾಳ್ಮೆ ಇರಬೇಕಾಗಿತ್ತು. ನಿಮಗೆ ತಾಳ್ಮೆ ಇದೆ ನಿಮ್ಮಲ್ಲಿರುವಂಥದ್ದು. ಏನಪ್ಪ ಅಂದರೆ ತಾಳ್ಮೆಯಾಗಿ ಹೆಜ್ಜೆ ಇಡ್ತಿದ್ದೀರಾ. ಇದು ನಿಧಾನವಾದರೂ ಸಹಿತ ಅತ್ಯಂತ ಯಾವ ರೀತಿ ಅಂತ ಹೇಳಿದರೆ ಗಟ್ಟಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಮಯ. ಇಲ್ಲಿ ನಿಮಗೆ ಸಕ್ಸಸ್ ಕೊಡ್ತಾ ಇದೆ. ಇಲ್ಲಿ ಫೈನಾನ್ಷಿಯಲ್ ಆಗಿ ನೀವು ಆ ಥರದ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗ್ಬಿಡಿ. ನೀವು ಒಂದು ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಅದು ನಿಮ್ಮ ಜೀವನಕ್ಕೆ ಒಂದು ಸ್ಥಿರವಾಗಿ ಬರುವಂಥದ್ದು. ಯಾವುದೇ ಥರದಲ್ಲಿ ಸಹಿತ ನಿರ್ಧಾರಗಳನ್ನು ಆತುರದಿಂದ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗಬೇಡಿ. ನೀವು ನಿಧಾನವಾಗಿ ಇದು ತಗೊಳ್ಳಿ. ಅಂದರೆ ನಿಧಾನವಾಗಿ ಆಲೋಚನೆ ಮಾಡಿ ಯಾವುದೇ ಒಂದು ಹೆಜ್ಜೆ ಇಡುವಾಗೂ ಸಹಿತ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುತ್ತೋ ಅದರ ಕಡೆ ಗಮನ ಕೊಟ್ಟು ಅದನ್ನು ಮುಂದೆ ಹೆಜ್ಜೆ ಇಡಿ. ಅದು ಏನಾಗುತ್ತಪ್ಪ ಅಂತ ಹೇಳಿದರೆ ನಿಮಗೆ ಸುದೀರ್ಘವಾಗಿ ಸಿಗುತ್ತೆ. ಸುದೀರ್ಘವಾದಂತಹ ಯಶಸ್ಸು ನಿಮಗೆ ತಂದುಕೊಡುತ್ತೆ. ನೀವು ಹೋಗುವಂಥ ದಾರಿ ಏನಾಗಿದೆ ಆ ದಾರಿ ಸುದೀರ್ಘವಾಗಿ ಅಂದರೆ ತುಂಬ ದಿನಗಳವರೆಗೂ ನಿಮಗೆ ಸಕ್ಸಸ್ ಬೇಕು ಅಂತ ಹೇಳಿದರೆ ನಿಧಾನವಾಗಿ ಆಲೋಚನೆ ಮಾಡಿ. ನಿಮಗೆ ಸಿಗುವಂತಹ ಸಕ್ಸಸ್ ಯಾವುದೇ ಕೆರಿಯರ್ ಆಗಿರ್ಬೋದು, ನಿಮ್ಮ ಜಾಬಲ್ಲಾಗಿರ್ಬೋದು, ಅಥವಾ ನಿಮ್ಮ ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಯಾವುದೇ ಹೊಸದಾಗಿ ನ್ಯೂ ಬಿಗಿನಿಂಗ್ ಏನು ಮಾಡ್ತಾ ಇದ್ದೀರಾ ಅದರಿಂದ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರಿ ಅದಾಗುತ್ತೆ ಅಂತ ಹೇಳಿ ಈ ಸರಿ ವಾರದಲ್ಲಿ ಏನಾರು ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನೀವು ಪ್ಲ್ಯಾನ್ ಏನಾದರೂ ಇದ್ದರೆ ತರಾತುರಿ ಬೇಡ. ನಿಧಾನವಾಗಿ ಮಾಡಿದರೂ ಪರವಾಗಿಲ್ಲ. ಅದು ನಿಮಗೆ ಸುದೀರ್ಘವಾಗಿ ಸಿಗಬೇಕು ಅಂತ ಹೇಳಿದರೆ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನುವಂತಹ ಎಚ್ಚರಿಕೆನ ಯೂನಿವರ್ಸ್ ಕೊಡ್ತಾ ಇದ್ದಾರೆ. ಓಕೆನಾ. ಇಲ್ಲಿ ಸಹಿತ ಅದನ್ನೇ ಹೇಳ್ತಾ ಇದೆ ದ ಟೆಂಪ್ರೆನ್ಸ್. ಅಂದರೆ ಟೆಂಪ್ರೆನ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ನಿಮ್ಮದೇ ಆದಂತಹ ನಿರ್ಧಾರಗಳು ಯಾವ ರೀತಿ. ಇಲ್ಲಿ 2 ಆಫ್ ಕಪ್ಸ್ ಬಂದಿದೆ. ಓಕೆನಾ. 2 ಆಫ್ ಕಪ್ಸ್ ಇಲ್ಲಿ ಇದೇನು ಹೇಳುತ್ತಪ್ಪ ಅಂದರೆ ನಿಮ್ಮ ಭಾವನೆಗಳ ಮೇಲೆ, ಓಕೆ, ನಿಮ್ಮ ಭಾವನೆಗಳ ಮೇಲೆ ನಿರ್ಧಾರವನ್ನು ಅಂದರೆ ಒಳ ಮನಸ್ಸು ಏನು ಹೇಳುತ್ತೆ ಅದನ್ನು ನೀವು ಹೆಚ್ಚಾಗಿ ಗಮನ ಕೊಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯೂನಿವರ್ಸ್ ಅಥವಾ ನೀವು ನಂಬಿರುವಂತಹ ಏಂಜಲ್ಸ್ ನಿಮ್ಮ ಆಧ್ಯಾತ್ಮಿಕ ಲೋಕ ಆಗಿರ್ಬೋದು, ಲೌಕಿಕ ಜೀವನದಲ್ಲಿ ನಡುವೆ ಅದ್ಭುತವಾದ ಸಮತೋಲನ ಬ್ಯಾಲೆನ್ಸನ್ನು ಮೂಡಿಸ್ತಾ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸೂರ್ಯ ಇದೆ, ಇಲ್ಲಿ ಸೂರ್ಯ ಇದೆ. ಎರಡು ಸೂರ್ಯ ಏನಪ್ಪ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಇಲ್ಲಿ ಹೋಗ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ಸನ್ನು ಪಡೆಯೋದಕ್ಕೆ
ಹೋಗ್ತಾ ಇದ್ದೀರಾ. ಓಕೆನಾ. ಇಲ್ಲಿ ನಿಮಗೆ ನೀವು ನಿಮ್ಮ ಗಾರ್ಡಿಯನ್ ಏಂಜಲ್ಸ್, ನಿಮ್ಮ ಏಂಜಲ್ಸ್ ಆಗಿರ್ಬೋದು, ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ನಿಮಗೆ ಒಂದು ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ನೀವು ಹೋಗೋ ದಾರಿಲಿ ನಾನಿದ್ದೀನಿ, ಅದನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡು, ಅದನ್ನು ಸರಿಯಾಗಿ ನೀವು ಯೂಸ್ ಮಾಡ್ಕೊಳ್ಳಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಿಸ್ಥಿತಿಗಳು ಎಷ್ಟೇ ಏರುಪೇರಾಗಿರ್ಬೋದು, ಓಕೆನಾ. ಇಲ್ಲಿ ಪರಿಸ್ಥಿತಿಗಳು ಎಷ್ಟೇ ಏರುಪೇರಾಗಿರ್ಬೋದು, ನಿಮ್ಮಲ್ಲಿರುವ ಶಾಂತತೆ ಮತ್ತು ಸ್ವಯಂ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವಂಥದ್ದು. ಓಕೆನಾ. ಈಗ ಎಂಥದೇ ಪರಿಸ್ಥಿತಿ ಆಗಿರ್ಬೋದು, ಏನೇ ವಿಚಾರ ಆಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕೆ ನೀವು ಗೊಂದಲ ಪಡ್ತಾ ಇರ್ಬೋದು. ಇಲ್ಲಿ ಹೇಳಿದ್ರಿ, ಓಕೆನಾ. ಆ ಗೊಂದಲದಿಂದ ನೀವು ಏನು ಮಾಡಬೇಕು, ಇದರಿಂದ ನೀವು ಹೊರ ಬರಬೇಕು. ಇಲ್ಲಿ ನೀರಿನ ಮೇಲೆ ಒಂದು ಕಾಲಿದೆ, ಇಲ್ಲಿ ಮೇಲೆ ಕಾಲು. ಏನಕ್ಕಿದೆ ಹೇಳಿ? ನಿಮ್ಮ ಮನಸ್ಸು, ನಿಮ್ಮ ಭಾವನೆ ಆ ರೀತಿಯಾಗಿದೆ. ಈಗ ಯೋಚನೆ ಮಾಡಿದ್ದು ನೆಕ್ಸ್ಟ್ ಇನ್ನೊಂದು ಟೈಮಲ್ಲಿ ಇರೋದಿಲ್ಲ. ನಿಮ್ಮ ಮನಸ್ಥಿತಿ ಹೇಗಾಗಿದೆಯಪ್ಪ ಅಂದ್ರೆ ತುಂಬಾ ಗೊಂದಲಕ್ಕೆ ಈಡು ಮಾಡ್ಕೊಂಡಿದ್ದೀರ. ಇದಾಗೋದಿಲ್ವಾ, ಹೇಗೆ, ಏನು, ಎತ್ತ ಅನ್ನುವಂತಹ ವಿಚಾರಕ್ಕೆ ನೀವು ಹೆಚ್ಚು ಹೆಚ್ಚು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೆ ಯೂನಿವರ್ಸ್ ಸಪೋರ್ಟ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಎಂಥದೇ ಪರಿಸ್ಥಿತಿ ಆದರೂ ಸಹಿತ ಅದನ್ನು ನಿಮ್ಮ ಮನಸ್ಸಿಂದ, ನಿಮ್ಮ ಒಳ ಮನಸ್ಸು ಏನು ಹೇಳುತ್ತೆ ಅದರ ಮೇಲೆ ನಿರ್ಧಾರ ತೆಗೆದುಕೊಳ್ಳಿ ಅಂತಲೂ ಸಹಿತ ಇಲ್ಲಿ ಹೇಳ್ತದೆ. ಮತ್ತು ಇದು ಸಹಿತ ಎನರ್ಜಿ ಹೀಲಿಂಗ್ ಕಾರ್ಡ್ ಸಹಿತ ಅನ್ಬೋದು. ಅಂದರೆ ನಿಮ್ಮ ಮನಸ್ಸು ಸಹಿತ ಇವಾಗ ಏನಾದರೂ ನೀವು ಆಧ್ಯಾತ್ಮಿಕದಲ್ಲಿದ್ರಿ ಅಂತ ಹೇಳಿದರೆ, ನಿಮ್ಮ ಮನಸ್ಸು ಹೇಗಿರುತ್ತೆ ಅಂದರೆ ಹೀಲಿಂಗ್ ಆಗ್ತಾ ಇರುವಂತಹ ಪ್ರೊಸೆಸ್ ಸಹಿತ ನಡೀತಾ ಇರುತ್ತೆ. ಇಲ್ಲಿ ಕೃತಜ್ಞತಾ ಭಾವಕ್ಕೆ ಅತ್ಯುತ್ತಮ ಸಮಯ ಅಂತ ಹೇಳ್ಬೋದು. ಅಂದರೆ ನೀವು ಯಾವುದೋ ಒಂದು ವಿಚಾರಕ್ಕೆ ಕೃತಜ್ಞತೆಯನ್ನು ಸಹಿತ ತಿಳಿಸುವಂಥದ್ದು ಅಂತಲೂ ಹೇಳ್ತಾ ಇದ್ದಾರೆ. ನೀವು ಎಷ್ಟು ಪ್ಯೂರ್ ಆಗಿದ್ದೀರಾ ಅಂತ ಹೇಳಿದರೆ ನಿಮ್ಮ ಬಾಡಿ ಅಷ್ಟೇ ನಿಮ್ಮ ಮಾತನ್ನು ಕೇಳುತ್ತೆ. ನಿಮ್ಮ ಎನರ್ಜಿನೂ ಸಹಿತ ಅಷ್ಟೇ ಪ್ಯೂರ್ ಆಗಿದೆ. ಓಕೆನಾ. ಇಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಆಗಿರ್ಬೋದು, ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಇಲ್ಲಿ. ಓಕೆನಾ. ಇದನ್ನು ಕಮೆಂಟ್ ಮುಖಾಂತರ ಈ ಎನರ್ಜಿನ ನೀವು ಸಹಿತ ಪಡ್ಕೋಬಹುದು. ಹೇಗಪ್ಪ ಅಂತ ಹೇಳಿದರೆ, ನಿಮ್ಮ ದೈವಶಕ್ತಿ ಯಾವುದು ಇದೆಯೋ ಅದನ್ನು ನೀವು ಕಮೆಂಟ್ ಮುಖಾಂತರ ನನಗೆ ಇಲ್ಲಿ ಈ ಮೆಸೇಜ್ ಹಾಕೋದ್ರಿಂದ ಸಹಿತ ಆ ಎನರ್ಜಿನ ಸಹಿತ ನೀವು ಪಡ್ಕೋಬೋದು. ಅಂದರೆ ಇಲ್ಲಿ ನಿಮ್ಮ ಬಾಡಿ ಹೀಲಿಂಗ್ ಆಗುತ್ತೆ, ನಿಮ್ಮ ಮನಸ್ಸು ಹೀಲಿಂಗ್ ಆಗುತ್ತೆ, ನಿಮ್ಮಲ್ಲಿರುವಂಥ ಎಷ್ಟೋ ನೆಗೆಟಿವ್ ನಕಾರಾತ್ಮಕ ಶಕ್ತಿಯು ಸಹಿತ ಇಲ್ಲಿ ಹೀಲಿಂಗ್ ಆಗುತ್ತೆ ಅನ್ನೋದನ್ನು ಸಹಿತ ಈ ಎನರ್ಜಿ ತೋರಿಸ್ಕೊಡ್ತಾ ಇದೆ. ಇಲ್ಲಿ 7 ಆಫ್ ಪೆಂಟಿಕಲ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮದೇ ಆದಂಥ ಎಷ್ಟೋ ಆಲೋಚನೆಗಳಿಂದ, ಅಂದರೆ ನೀವು ತುಂಬಾ ನೋವು ಪಡ್ತಾ ಇದ್ದೀರಾ, ತುಂಬಾ ಕಿರಿಕಿರಿ ಅನುಭವಿಸಿದ್ದೀರಾ, ಎಲ್ಲ ರೀತಿಯಿಂದನೂ ನೀವು ನಿಮ್ಮದೇ ಆದಂತಹ ಆಲೋಚನೆಗಳಲ್ಲಿ ಇದ್ದೀರಾ. ಅಂದರೆ ಇಲ್ಲಿ ಒಟ್ಟಾರೆ ಹೇಳಬೇಕು ಏನಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿ ಎಲ್ಲ ಎಬಿಲಿಟಿ ಇದೆ, ಹಣ ಇದೆ, ಆಸ್ತಿ ಇದೆ, ಗ್ರೋತ್ ಪಡೆದಿದ್ದೀರಾ, ಸಕ್ಸಸ್ಸನ್ನು ಪಡೆದಿದ್ದೀರಾ, ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಿದೆ. ನಿಮ್ಮಲ್ಲಿ ನೀವು ನಿಮ್ಮ ಆರ್ಥಿಕ ಜೀವನ ಆಗಿರ್ಬೋದು, ನಿಮ್ಮ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಥಾನದಲ್ಲಿ ನಿಂತಿದ್ದೀರಾ. ಓಕೆನಾ. ನೀವು ಆ ಸ್ಥಾನದಲ್ಲಿ ನಿಂತು ಸಹಿತ ಏನು ಮಾಡ್ತಾ ಇದ್ದೀರಾ, ನಿಮ್ಮದೇ ಆಲೋಚನೆಗಳಿಂದ ನಿಮ್ಮನ್ನು ನೀವು ಲೇಜಿತನ, ಸೋಮಾರಿತನ, ಕಿರಿಕಿರಿ, ಈ ರೀತಿಯಾದಂತಹ ಆಲೋಚನೆಗಳಲ್ಲಿ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ. ಎಲ್ಲನೂ ಆಗಿದೆ. ಓಕೆನಾ. ನಿಮಗೆ ಜಾಬ್ ಸಿಕ್ಕಿದೆ, ನೀವು ಅಲ್ಲಿ ಫೈನಾನ್ಷಿಯಲ್ ಆಗಿ ನೀವು ತುಂಬ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು ಗ್ರೋತನ್ನು ಪಡೆದಿದ್ದೀರಾ. ಎಷ್ಟೋ ಅಡೆತಡೆಗಳಿಂದ ಮೇಲೆದ್ದು ಬಂದು ನೀವು ಅಲ್ಲಿ ಒಂದು ಸಕ್ಸಸ್ಸನ್ನು ಪಡೆದಿದ್ದೀರಾ. ಓಕೆನಾ. ಆ ಸಕ್ಸಸ್ ಏನಾಗಿದೆಯಪ್ಪ ಅಂತ ಹೇಳಿದರೆ, ನಿಮಗೆ ಭಯವನ್ನು ತಂದುಕೊಟ್ಟಿದೆ. ಓಕೆನಾ. ಏನಕ್ಕಪ್ಪ ಅಂತ ಹೇಳಿದರೆ, ಇದು ಎಲ್ಲಿಯವರೆಗೂ ಇರುತ್ತೆ ನನ್ನ ಹತ್ರ, ಈ ಕೆಲಸ ಎಲ್ಲಿವರೆಗೂ ಇರುತ್ತೆ, ಈ ಹಣ ಎಲ್ಲಿವರೆಗೂ ಇರುತ್ತೆ, ಆಲ್ರೆಡಿ ಎಲ್ಲ ಬಂದಿದೆ ನಿಮ್ಮ ಜೀವನಕ್ಕೆ. ಓಕೆನಾ. ಆ ರೀತಿಯಾದಂತಹ ಯೋಚನೆಗಳಲ್ಲಿ ನೀವು ಮುಳುಗಿ ಹೋಗಿದ್ದೀರಾ. ಆ ಯೋಚನೆಗಳನ್ನು ಬಿಟ್ಟು ನೀವು ಒಂದು ಮುಂದೆ ಹೋದರೆ ಅಂತ ಹೇಳಿದರೆ, ಇಲ್ಲಿ ಬೇರೆ ಬೇರೆ ಪ್ರಪಂಚಗಳಲ್ಲಿಯೂ ಸಹಿತ ಒಂದು ನೀವು ಅಂದ್ಕೊಂಡಿದ್ರಿ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾನು ಟ್ರಾನ್ಸ್ಫರ್ ಆಗ್ತಾ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವಿಚಾರಕ್ಕೆ ನೀವು ಕಾಯ್ತಾ ಇರ್ಬೋದು. ಓಕೆನಾ. ನಿಮ್ಮಲ್ಲಿ ಏನೋ ಒಂದು ಸಕ್ಸಸ್ಸನ್ನು ಪಡೆಯೋದಕ್ಕೆ, ಅಂದರೆ ನಿಮ್ಮ ಕೆರಿಯರ್, ನಿಮ್ಮ ಜಾಬ್, ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಿ, ಅಥವಾ ನಿಮ್ಮದೇ ಆದಂಥ ಆರ್ಥಿಕ ವ್ಯವಸ್ಥೆಯನ್ನು, ಅಥವಾ ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ಕೆರಿಯರ್ ವಿಚಾರವಾಗಿ ಯಾವುದೋ ಒಂದು ಎಕ್ಸಾಮ್ ಬರೆದು ಅದಕ್ಕೋಸ್ಕರ ಕಾಯ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ವ್ಯಕ್ತಿ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ಬೋದು, ಯಾರನ್ನು ಭೇಟಿ ಆಗೋಕ್ಕೆ ಪ್ರಯತ್ನ ಮಾಡ್ತಿರ್ಬೋದು, ಅಥವಾ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋಕ್ಕೆ ಪ್ರಯತ್ನದಲ್ಲಿರ್ಬೋದು. ಹೀಗೆ ನೀವು ಮಾಡುವಂಥದ್ದು ಸಹಿತ ಈ ವಾರದಲ್ಲಿ ನಡೀತಾ ಇದೆ. ಅಂದರೆ ಒಂದು ಏನೋ ಬೇರೆ ಜಾಗಕ್ಕೆ ಟ್ರಾವೆಲ್ ಮಾಡ್ತಾ ಇರ್ಬೋದು, ಅಥವಾ ಶಿಫ್ಟ್ ಆಗ್ತಾ ಇರ್ಬೋದು, ಈ ರೀತಿಯನ್ನು ಸಹಿತ ನೀವು ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ
ಏಸ್ ಆಫ್ ವಾಂಡ್ಸ್ ಬಂದಿದೆ. ಓಕೆನಾ, ಏಸ್ ಆಫ್ ಸಾರ್ಟ್ಸ್ ಬಂದಿದೆ. ಏಸ್ ಆಫ್ ಸಾರ್ಟ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮದೇ ಆದ ಅಂದರೆ ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲದಿಂದ ಸಹಿತ ಒಂದು ಇದ್ದಂಥ ಗೊಂದಲಗಳಿಗೆ ಬ್ರೇಕ್ ಬರ್ತಾ ಇದೆ. ನಾನು ಹೇಳಲಿಲ್ಲ ಇಲ್ಲಿ, ನೀವು ಆಲೋಚನೆ ಮಾಡ್ತಾ ಇದ್ದಾರೆ, ಯೂನಿವರ್ಸ್ ನಿಮಗೆ ಆಲ್ರೆಡಿ ಎಲ್ಲ ಕೊಟ್ಟಿದೆ ಇಲ್ಲಿ. ಓಕೆನಾ, ನಿಮಗೆ ಎಲ್ಲದನ್ನೂ ಕೊಟ್ಟಿದೆ. ಅದನ್ನ ತಾಳ್ಮೆಯಿಂದ ಬಗೆಹರಿಸ್ಕೊಳ್ಳೋಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೆ ನೀವು ಗೊಂದಲಕ್ಕೆ ಈಡಾಗಿದ್ದೀರಾ, ಇದು ಸಹಿತ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲೇನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನೀವು ನಿಮ್ಮ ಮನಸ್ಸಲ್ಲಿ ದೀರ್ಘಕಾಲದಿಂದ ಇದ್ದಂತಹ ಗೊಂದಲಗಳಿಗೆ ಒಂದು ಭರ್ಜರಿ ಬ್ರೇಕ್ ಅಂತ ಹೇಳ್ಬೋದು. ಓಕೆನಾ, ಒಂದು ಬ್ರೇಕ್ ಬೀಳಲಿದೆ. ಓಕೆನಾ, ನಿಮ್ಮ ಒಂದು ಎಷ್ಟೋ ಆಲೋಚನೆಗಳಿಗೆ ಅಲ್ಲಿ ಬ್ರೇಕ್ ಬೀಳ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಹೊಸ ಆಲೋಚನೆ ಅಥವಾ ಐಡಿಯಾ ನಿಮ್ಮ ಮನಸ್ಸಲ್ಲಿ ಮೂಡಲಿದ್ದು ಅದು ನಿಮಗೆ ಹೊಸ ದಾರಿಯನ್ನು ತೋರಿಸ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಯ ಏನೆಂದು ನಿಮಗೆ ಸ್ಪಷ್ಟವಾಗಿ ತಿಳಿಯದೆ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಮನಸ್ಸಿನ ಅಸ್ಪಷ್ಟತೆಯನ್ನು ನೋಡ್ತಾ ಇರುವಂಥದ್ದು. ಓಕೆ, ಇಲ್ಲಿ ಏನಪ್ಪ ಅಂತ ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಆಲೋಚನೆಗಳು ಏನೇ ಆಗಿರ್ಬೋದು, ನಿಮ್ಮ ಎಷ್ಟೇ ಐಡಿಯಾಗಳಾಗಿರ್ಬೋದು, ನಿಮಗೆ ಒಂದು ಹೊಸ ಆಲೋಚನೆ ಮತ್ತು ಹೊಸ ಸತ್ಯದ ದರ್ಶನ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸತ್ಯ ಗೊತ್ತಾಗಬೇಕಾಗಿದೆ, ಆ ಸತ್ಯ ಹೊರ ಬರ್ತಾ ಇದೆ ಮತ್ತು ನಿಮ್ಮ ಆಲೋಚನೆಗಳು ಸಹಿತ ಇಲ್ಲಿ ಕಡಿತಗೊಳ್ತಾ ಇದೆ ಅಂತ ಹೇಳ್ತಾ ಇದೆ. ಓಕೆನಾ, ಮತ್ತು ಯೂನಿವರ್ಸ್ ನಿಮ್ಮ ಸಪೋರ್ಟಿಗೆ ನಿಂತಿದ್ದಾರೆ. ಓಕೆ, ನಿಮ್ಮ ಸಪೋರ್ಟ್ ಇಲ್ಲಿ 2 ಕಾರ್ಡು ಸಹಿತ ಅದೇ ಬಂದಿದೆ. ಓಕೆನಾ, ಇಲ್ಲಿ ನಿಮಗೆ ಯೂನಿವರ್ಸ್ ಸಪೋರ್ಟ್ ಇದೆ, ನಿಮ್ಮ ದೈವಿಕ ಶಕ್ತಿಯ ಸಪೋರ್ಟ್ ಇದೆ. ಈ ರೀತಿಯಾದಂತಹ ಸಪೋರ್ಟ್ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದರೆ, ಕಮೆಂಟಲ್ಲಿ 111 ಅಂದರೆ 11 ಯಾಕೆ ಹೇಳಿದೆ ಅಂದರೆ, ಇದು ಸನ್ ಕಾರ್ಡ್, ಇದು ಏಸ್ ಆಫ್ ಸಾರ್ಟ್ಸ್. ಅಂದರೆ 1111 ಅಂದರೆ ಯೂನಿವರ್ಸಲ್ ಕಾರ್ಡ್. ಯೂನಿವರ್ಸ್ ನಿಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಅದನ್ನು ಮುಂದೆ ಆ ಎನರ್ಜಿನ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಕಮೆಂಟಲ್ಲಿ ನೀವು ಮೆಸೇಜನ್ನು ಮಾಡಿ. ಓಕೆನಾ, ಇಲ್ಲಿ ಲಾಸ್ಟ್ ಬ್ರಹ್ಮಾಂಡದ ಸಂದೇಶ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಭವಿಷ್ಯದ ಯಾವುದೇ ಯೋಚನೆ ಆಗಿರ್ಬೋದು. ಓಕೆನಾ, ನೀವು ಯಾವುದೇ ಯೋಜನೆಗಳಿಗೆ ಬ್ರಹ್ಮಾಂಡವು ಹಸಿರು ನಿರಾಶೆಯನ್ನು ತೋರಿಸುತ್ತದೆ. ಅಂದರೆ ಗ್ರೋತನ್ನು ತೋರಿಸ್ತಾ ಇದೆ, ನಿಮಗೆ ಸಕ್ಸಸ್ಸನ್ನು ಕೊಡ್ತಾ ಇದೆ. ನಿಮ್ಮ ತಾಳ್ಮೆ, ಒಂದು ಪಾಸಿಟಿವ್ ಶಕ್ತಿ ಏನಿದೆ ಅದೇ ನಿಮಗೆ ಒಂದು ದೊಡ್ಡ ಆಸ್ತಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಗೊಂದಲಗಳನ್ನೆಲ್ಲ ಕತ್ತರಿಸಿ ಹಾಕಿ ಧೈರ್ಯವಾಗಿ ಮುನ್ನಡೆಯಿರಿ, ಯಶಸ್ಸು ನಿಮ್ಮದಾಗಲಿದೆ. ಓಕೆ, ಯಶಸ್ಸು ನಿಮ್ಮದಾಗುತ್ತೆ. ಎಷ್ಟೇ ಗೊಂದಲ ಇರ್ಬೋದು, ಎಂಥದೇ ಪರಿಸ್ಥಿತಿ ಆಗಿರ್ಬೋದು, ಹೇಗೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನು ನೀವು ಹೊರ ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ಸನ್ನು ಪಡಿತಾ ಇದ್ದೀರಾ, ಒಂದು ಗ್ರೋತನ್ನು ಪಡಿತಾ ಇದ್ದೀರಾ. ಬ್ರಹ್ಮಾಂಡವು ಸಹಿತ ಅದಕ್ಕೆ ನಿಮಗೆ ಆಶೀರ್ವಾದ ಮಾಡ್ತಾ ಇದೆ. ಈ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಗೊತ್ತಾಗ್ತಾ ಇದೆ. ಅಂದರೆ ನಿಮ್ಮ ಆಲೋಚನೆಗಳು ಮುಕ್ತ ಆಗ್ತಾ ಇದೆ, ಒಂದು ಸತ್ಯ ನಿಮ್ಮ ಜೀವನಕ್ಕೆ ಬರಲಿದೆ. ಯಾವುದೋ ಒಂದು ವಿಚಾರದ ಬಗ್ಗೆ ನಿಮಗೆ ಸತ್ಯವನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.